ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವೇ ಹೋಗ್ತಾ ಇರೋದು ಕಳಸದಲ್ಲಿರುವಂಥ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋದಕ್ಕೆ. ಇದು ಕಳಸೇಶ್ವರ ದೇವಸ್ಥಾನದ ಮುಂಭಾಗ. ಕಳಸೇಶ್ವರ ದೇವಸ್ಥಾನದಿಂದ 1.5 ಕಿಲೋಮೀಟರ್ ಆಗುತ್ತೆ. ಈಗೇನು ಮೆಟ್ಲು ನೋಡ್ತಾ ಇದ್ದೀರಾ, ಇದು ಕಳಸೇಶ್ವರ ದೇವಸ್ಥಾನ. ಇಲ್ಲಿಂದ ಬಲಕ್ಕೆ ಟರ್ನ್ ಆಗಿ ಈ ಮೇನ್ ರೋಡಲ್ಲೇ ಮುಂದೆ ಬಂದು ಇಲ್ಲಿ ಲೆಫ್ಟಿಗೆ ಹೋಗಬೇಕು. ಈ ರೋಡು ಒಂದು ದೇವಸ್ಥಾನ ಹಿಂಭಾಗನೇ ಹೋಗುತ್ತೆ. ಇಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ ಆ ಹ್ಯಾಂಗಿಂಗ್ ಬ್ರಿಡ್ಜು. ಅದು ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹ್ಯಾಂಗಿಂಗ್ ಬ್ರಿಡ್ಜ್ ಅದಾಗಿರುತ್ತೆ. ನೋಡ್ಬೋದು, ಈ ತೆಂಗಿನ ಮರ ಎಲ್ಲ ಕಾಣ್ತಿದೆಯಲ್ಲ, ಇದು ಕಳಸೇಶ್ವರ ದೇವಸ್ಥಾನ. ಇಲ್ಲಿಂದ ಮುಂದೆ ಗಾಡಿಗಳು ಹೋಗೋದಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ರೋಡ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಸ್ವಲ್ಪ ದೂರ ಅಷ್ಟೇ ಸಿಮೆಂಟ್ ರೋಡು, ಆಮೇಲೆ ಎಲ್ಲ ಮಣ್ಣು ರೋಡೇ ಇರುವಂಥದ್ದು. ಸೊ ಸಾಧ್ಯ ಆದಷ್ಟು ಅಲ್ಲಿ ಮನೆಗಳೆಲ್ಲ ಇದೆಯಲ್ಲ, ಸೊ ಅಲ್ಲೇ ಪಾರ್ಕ್ ಮಾಡಿ ಬಂದು ನಡ್ಕೊಬಂದರೆ ಬೆಟ್ರು. ಬೈಕ್ ಆದರೆ ಬರ್ತೇವೆ, ಬಟ್ ಕಾರೆಲ್ಲ ಬಂದರೆ ಸ್ವಲ್ಪ ಟಚ್ ಆಗುತ್ತೆ. ನೋಡ್ಬೋದು, ರೋಡೇನಂತ ಏನು ಚೆನ್ನಾಗಿಲ್ಲ. ಈ ಜಾಗದ ಹೆಸರು ಬಂದು ವಸಿಷ್ಠ ತೀರ್ಥ ಅಂತ. ಇದು ಪಂಚತೀರ್ಥಗಳಲ್ಲಿ ಒಂದಾಗಿರುತ್ತೆ. ಈ ಪಂಚತೀರ್ಥಗಳು ಯಾವ್ಯಾವುದು ಅಂದರೆ ವಸಿಷ್ಠ ತೀರ್ಥ, ನಾಗತೀರ್ಥ ಮತ್ತು ಕೋಟಿ ತೀರ್ಥ, ರುದ್ರತೀರ್ಥ ಮತ್ತು ಅಂಬಾತೀರ್ಥ ಅಂತ. ಸೊ ಈಗ ನಾವು ಹೋಗ್ತಿರೋದು ವಸಿಷ್ಠ ತೀರ್ಥ ಅಂತ. ಈ ವಸಿಷ್ಠ ತೀರ್ಥಕ್ಕೆ ವಸಿಷ್ಠ ಮುನಿಗಳು ಬಂದು ತಪಸ್ಸು ಮಾಡಿದರು ಅಂತ ಹೇಳ್ತಾರೆ. ಮತ್ತು ಅಲ್ಲಿ ತುಂಬ ಹಳೆ, ಅಂದರೆ ಸಾವಿರಾರು ವರ್ಷ ಹಳೇದಾದಂಥ ಲಿಂಗ ಮತ್ತು ನಂದಿ ಇರುವಂಥದ್ದು. ಮಳೆ ಟೈಮಲ್ಲಿ ಅದು ಫುಲ್ ಮುಚ್ಚೋಗುತ್ತೆ, ಅದರ್ವೈಸ್ ನೋಡೋಕ್ಕೆ ಸಿಗುತ್ತೆ. ನಾನು ಅದನ್ನು ತೋರಿಸ್ತೀನಿ, ಯಾಕಂದರೆ ಇವಾಗ ಇನ್ನೂ ಏನು ಜಾಸ್ತಿ ಮಳೆ ಇಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಮಾತ್ರ ನಾನು ಫುಲ್ಲು ನದಿ ಕವರ್ ಆಗಿರೋದನ್ನು ತೋರಿಸ್ತೀನಿ. ಇದೇ ಬ್ರಿಡ್ಜು ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥದ್ದು. ಮಳೆ ಟೈಮಲ್ಲಿ ಮತ್ತು ಫಾಗ್ ಬೀಳೋ ಟೈಮಲ್ಲಿ ಬಂದ್ರಂತೂ ವ್ಯೂಸ್ ಅಂತೂ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂತ. ಯಾಕಂದರೆ ಹಿಂದೆ ಗ್ರೀನರಿ, ಆ ಬೆಟ್ಟ ಗುಡ್ಡಗಳ ಮಧ್ಯೆ ಈ ನದಿ ಹರಿದೋಗೋ ಜಾಗದಲ್ಲಿ ಈ ಬ್ರಿಡ್ಜ್ ಇರೋದ್ರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಈ ಬ್ರಿಡ್ಜಿಂದ ಬಲಭಾಗದಲ್ಲೇ ಏನು ವಸಿಷ್ಠ ತೀರ್ಥ ಅಂತ ಏನಿದೆ, ಸೊ ಆ ಜಾಗ ಕಾಣ್ಬೋದು. ಇದು ತುಂಬ ಡೇಂಜರಸ್ ಜಾಗ, ಮತ್ತು ಯಾಕಂದರೆ ಮಳೆ ಟೈಮಲ್ಲಿ ತುಂಬಿ ಇರೋದ್ರಿಂದ ಅಲ್ಲಿ ಹುಷಾರಾಗಿರಬೇಕು ಅಂತಲೂ ಹೇಳ್ತಾರೆ. ತುಂಬ ಜನ ಕೊಚ್ಚೋಗಿದ್ದಾರೆ ಅಂತಲೂ ಸಹ ಹೇಳ್ತಾರೆ. ಸೊ ಸಾಧ್ಯ ಆದಷ್ಟು ಇಲ್ಲಿ ಬಂದರೆ ನೀರಿಗೆ ಇಳಿಯೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಡೀಪ್ ಇರೋವಂಥ ಜಾಗ ಇದು. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಷ್ಟೇ ಡೇಂಜರಸ್ ಆಗಿರುವಂಥ ಜಾಗ ಇದು. ಮಳೆ ಟೈಮಲ್ಲಿ ಬಂದರೆ ಆ ಮರಗಳ ಏನಿದೆ ಅಲ್ಲಿವರೆಗೂ ನೀರು ಹೋಗುತ್ತೆ, ಅದರ್ವೈಸ್ ಇವಾಗ ನೀರು ಕಮ್ಮಿ ಇದೆ. ಇನ್ನು ಈ ಬ್ರಿಡ್ಜಿಂದ ಆ ಕಡೆ ಬಂದರೆ ಈ ಅಡಿಕೆ ತೋಟ, ಕಾಫಿ ತೋಟ ಎಲ್ಲ ಕಾಣ್ಬೋದು. ನಾನೇನು ವಸಿಷ್ಠ ತೀರ್ಥ ಅಂತ ಹೇಳಿದೆ ಅದೇ ಜಾಗ. ಅಲ್ಲಿ ಲಿಂಗ ಇರೋದನ್ನು ಕಾಣ್ಬೋದು, ಲಿಂಗ ಮತ್ತು ನಂದಿ ಇರುವಂಥದ್ದು. ಇಲ್ಲಿ ವರ್ಷಕ್ಕೊಮ್ಮೆ ಗಿರಿಜಾ ಕಲ್ಯಾಣ ಅಂತ ಕಳಸೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ, ಆವಾಗ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ತಾರೆ. ಆ ಪೂಜೆ ಕ್ಲಿಪ್ಪಿಂಗ್ಸ್ನ ನಾನು ಮುಂದೆ ತೋರಿಸ್ತೀನಿ. ನೋಡ್ಬೋದು, ಇದೇ ಜಾಗದಲ್ಲಿ ಲಿಂಗ ಇರುವಂಥದ್ದು. ಈ ಲಿಂಗ ಇದೆಲ್ಲ ಏನಿದೆ, ಈ ಬಂಡೆ ಏನಿದೆ, ಇದೆಲ್ಲ ಫುಲ್ ಮುಳುಗಡೆ ಆಗಿರುತ್ತೆ ಮಳೆ ಟೈಮಲ್ಲಿ. ನಾರ್ಮಲ್ ಡೇಸಲ್ಲಿ ಅಷ್ಟೇ ಮಾತ್ರ ಆ ಲಿಂಗ ಎಲ್ಲ ನೋಡ್ಬೋದು.
ಸಾವಿರಾರು ವರ್ಷ ಪುರಾತನ ಲಿಂಗ ಅಂತಲೇ ಹೇಳ್ಬೋದು. ಇದು ಇಲ್ಲಿ ಪೂಜೆ ಮತ್ತು ಹೋಮ ಎಲ್ಲ ಮಾಡ್ತಾರೆ. ಅದನ್ನು ಕ್ಲಿಪ್ಪಿಂಗ್ಸ್ನ ನಾನು ಮುಂದೆ ಹಾಕ್ತೀನಿ.
ಇದು ವಸಿಷ್ಠ ಮುನಿಗಳು ತಪಸ್ ಮಾಡಿದಂಥ ಪುಣ್ಯ ಸ್ಥಳ. ಸೊ ಇಲ್ಲಿ ಯಾರೇ ಬಂದರೂ ಸಹ ಇಲ್ಲಿ ಪ್ಲಾಸ್ಟಿಕ್ಕು ಆ ಥರದ್ದೆಲ್ಲ ಜಾಸ್ತಿ ಹಾಕಿ ಹಾಳು ಮಾಡಿಬಿಡಿ. ಯಾಕಂದರೆ ತುಂಬ ಪ್ಲೇಸಸ್ಸು ಇದೇ ರೀತಿಯೇ ಹಾಳಾಗ್ತಿರೋವಂಥದ್ದು. ತುಂಬ ಚೆನ್ನಾಗಿದೆ, ನೋಡಿ ಎಂಜಾಯ್ ಮಾಡಿ ಮತ್ತು ಸಾಧ್ಯ ಆದಷ್ಟು ನಮ್ಮ ನೇಚರ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಕಳಸ ಹೊರನಾಡು ಸೈಡ್ ಬಂದರೆ ಈ ಬ್ರಿಡ್ಜನ್ನ ಯಾವತ್ತೂ ಮಿಸ್ ಮಾಡ್ಕೊಂಡು, ಯಾಕಂದರೆ ತುಂಬ ಹತ್ತಿರನೇ ಇರುವಂಥದ್ದು, ವಾಕಬಲ್ ಡಿಸ್ಟೆನ್ಸ್ ಇರುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.